ಇಲ್ಲ, ಹುಷಾರಿಲ್ಲ, ಹೋಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಜನ ಸತ್ತಿದವ್ರು ಇದ್ರೆ. ಅಪ್ಪನನ್ನು ನಾನು ಒತ್ತಿಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ, ಅವರು ತೀರೋದ್ರು. ವೆಲ್ಕಮ್ ಬ್ಯಾಕ್. ಪುತ್ತೂರಿನ ಪಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರೋಳ್ಯ ಕಾಲೋನಿಯ ಜನರ ದುಸ್ಥಿತಿ ಬಗ್ಗೆ ಬ್ರೇಕು ಮುಂಚೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಸರಿಯಾದ ರಸ್ತೆ ಇಲ್ಲ. 2 ಕಿಲೋಮೀಟರ್ ಅಷ್ಟೇ ರಸ್ತೆ ಕೇಳ್ತಿರೋದು, ರಸ್ತೆ ಭಾಗ್ಯ ಕೊಡಿ ಅಂತ. ಮತ್ತೊಂದು ಕಡೆ ಸೇತುವೆ ಇಲ್ಲ. ಮಳೆಗಾಲದಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ ಅಂತ. ಯಾಕೆ ಸಮಸ್ಯೆ ಆಗ್ತಾ ಇದೆ, ಪರಿಹಾರ ಯಾಕೆ ಇನ್ನೂ ರಾಜಕಾರಣಿಗಳು ಕಲ್ಪಿಸ್ಕೊಟ್ಟಿಲ್ಲ ಅನ್ನೋ ಕುರಿತಂತೆ ಮಾಹಿತಿ ಕೊಡೋದಕ್ಕೆ ಅಜಿತ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು. ಅಜಿತ್, ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ, ಭರವಸೆ ಕೊಡ್ತಾರೆ, ಹೋಗ್ತಾರೆ. ಆದ್ರೆ ಆಕ್ಚುಲ್ ಆಗಿ ಮಳೆಗಾಲ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಅಟ್ಲೀಸ್ಟ್ ಈಗಲಾದ್ರೂ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ನ PDO ಇರ್ಬೋದು ಅಥವಾ ಶಾಸಕರು ಏನ್ ಹೇಳ್ತಾರೆ ಇದಕ್ಕೆ? ಕಳೆದ ಹಲವು ವರ್ಷಗಳಿಂದ ಈ ಒಂದು ಕುಟುಂಬಗಳು ವಾಸ ಮಾಡ್ತಾರೆ. ಈ ಒಂದು ಅಜಿತ್, ನಿಮ್ ವಾಯ್ಸ್ ಸ್ಪಷ್ಟವಾಗಿ ರೀಚ್ ಆಗ್ತಾ ಇಲ್ಲ. ನಿರೋಳ್ಯ ಕಾಲೋನಿಯ ಜನರ ದುಸ್ಥಿತಿ ಇದು. 2 ಕಿಲೋಮೀಟರ್ ಅಷ್ಟೇ ರಸ್ತೆ ನಮಗೆ ಮಾಡ್ಕೊಡಿ ಅಂತ ಕೇಳ್ತಿರೋದು. ಕೇಳಿ ಸಾಕಾಯ್ತು, ಯಾರು ಮಾಡ್ಕೊಡ್ಲಿಲ್ಲ. ತಮ್ಮ ಸ್ವಂತ ಖರ್ಚಿನಲ್ಲಿ ಕಿರಿದಾದ ಒಂದು ರಸ್ತೆಯನ್ನ, ಮಣ್ಣಿನ ರಸ್ತೆಯನ್ನ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಡಾಂಬಾರ್ ಭಾಗ್ಯ ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸೇತುವೆ ಭಾಗ್ಯ ಬೇಕು. ಮಳೆಗಾಲದಲ್ಲಿ ನಾವು ಬೇರೆ ಕಡೆ ಹೋಗಕ್ ಸಾಧ್ಯನೇ ಆಗಲ್ಲ. ನಾವು ಲಾಕ್ ಆಗ್ಬಿಡ್ತೀವಿ ಸಂಪೂರ್ಣವಾಗಿ, ಇಲ್ಲೇನೆ ಸಂಪರ್ಕ ಕಟ್ ಆಗುತ್ತೆ. ಶಾಲೆಗೆ ಹೋಗಕ್ ಮಕ್ಕಳಿಗೆ ಆಗಲ್ಲ. ವಯೋವೃದ್ಧರು ಮನೇಲೆ ಲಾಕ್ ಆಗಬೇಕು. ಏನಾದ್ರೂ ಅನಾರೋಗ್ಯ ಸಮಸ್ಯೆ ಉಂಟಾಯಿತು ಅಂತಂದ್ರೆ ಬದುಕಿಸ್ಕೊಳ್ಳಕ್ಕೂ ಸಾಧ್ಯ ಆಗಲ್ಲ ನಮ್ಮ ಹತ್ರ. ಅಲ್ಲೊಬ್ರು ಮಾತಾಡ್ತಾ ಹೇಳ್ತಾರು, ತಮ್ಮ ತಂದೆಯನ್ನ ಹೊತ್ಕೊಂಡು ಹೋದ್ವಿ, ಆದ್ರೆ ಅವ್ರನ್ನ ಬದುಕಿಸ್ಕೊಳ್ಳಕ್ ಆಗ್ಲಿಲ್ಲ ನಮ್ಮ ಹತ್ರ ಅಂತ ಪರಿಸ್ಥಿತಿ ಇದೆ. ಬಹುಶಃ ರಸ್ತೆ ಇದ್ದಿದ್ರೆ ಅವ್ರ ತಂದೆ ಇಷ್ಟೊತ್ತಿಗೆ ಬದುಕ್ತಿದ್ರು ಅಂತ ಅನ್ಸುತ್ತೆ. ಆದ್ರೆ ರಸ್ತೆ ಇಲ್ಲದ ಕಾರಣ ಅವ್ರ ಪ್ರಾಣ ಪಕ್ಷಿನೇ ಹಾರೋಯ್ತು. ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ರಸ್ತೆ ಇಲ್ಲ. ಮಳೆಗಾಲದಲ್ಲಿ ಮನೆಯಿಂದ ಹೊರಗಡೆ ಬರಕ್ ಸಾಧ್ಯ ಇಲ್ಲ. ನಿರೋಳ್ಯ ಕಾಲೋನಿಲಿ 2 ಕಿಲೋಮೀಟರ್ ಅಷ್ಟೇ ರಸ್ತೆ ಭಾಗ್ಯ ಕೇಳ್ತಿರೋದು. ಶಾಸಕರಿಗೆ ಕೇಳಿದ್ರೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಟೈಮ್ನಲ್ಲಿ ಈ ಕಷ್ಟದ ಹಾದಿಯಲ್ಲಿ ಅವರು ಬಂದು ವೋಟ್ ಎಲ್ಲ ಕೇಳ್ತಾರೆ. ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ, ನಾವು ರಸ್ತೆ ಮಾಡಿಸ್ಕೊಡ್ತೀವಿ, ಇನ್ನೊಂದ್ ಕಡೆ ಸೇತುವೆ ಮಾಡಿಸ್ಕೊಡ್ತೀವಿ, ಡ್ಯಾಮ್ ಕಟ್ಟಿಸ್ಕೊಡ್ತೀವಿ ಚಿಕ್ಕದು, ಇಂಥದ್ದೆಲ್ಲ ಭರವಸೆಗಳನ್ನ ಕೊಟ್ಬಿಟ್ಟು ಹೋಗ್ತಾರೆ. ಏನೋ ಭರವಸೆ ಕೊಟ್ಟಿದ್ದಾರಲ್ಲ, ಮತ್ತೊಂದು ಟರ್ಮ್ ಇವ್ರನ್ನೇ ಎಲೆಕ್ಟ್ ಮಾಡಿದ್ರೆ ಅಥವಾ ಆಯ್ಕೆ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ರಸ್ತೆ ಸಿಗುತ್ತೆ ಅಥವಾ ಸೇತುವೆ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಜನ ಈಗಲೂ ವೋಟ್ ಹಾಕ್ತಿದ್ದಾರೆ. ಇದೇ ವಿಷಯವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಅಜಿತ್. ಪ್ಲೀಸ್ ಗೋ ಹೆಡ್. ಕಳೆದ ಹಲವು ವರ್ಷಗಳಿಂದ ಈ ಒಂದು ಕುಟುಂಬಗಳು ಇದು ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇದೆ. ಈ ಗ್ರಾಮದ ಜನರ ಮುಖ್ಯ ಒಂದು ಸಮಸ್ಯೆ ಅಂತ ಹೇಳಿದ್ರೆ ರಸ್ತೆ. ಮುಖ್ಯವಾಗಿ ಈ ಒಂದು ಗ್ರಾಮದ ಜನ ಪೇಟೆಗೆ ಸಂಪರ್ಕ ಕಲ್ಪಿಸಲು ಮತ್ತು ಶಾಲಾ ಕಾಲೇಜುಗಳಿಗೆ ಮತ್ತು ಆರೋಗ್ಯ ಕೇಂದ್ರಗಳಿಗೆ ಹೋಗಬೇಕಾದ್ರೆ ಇವ್ರನ್ನು ಪ್ರಮುಖ ರಸ್ತೆ ಅಗತ್ಯ ಇದೆ. ಆದ್ರೆ ಕಳೆದ ಹಲವು ವರ್ಷಗಳಿಂದ ಈ ಗ್ರಾಮದ ಜನ ಗುಡ್ಡಗಾಡುಗಳನ್ನು ಬಳಸಿಕೊಂಡು ಪೇಟೆಗೆ ಸೇರುವಂತಹ ಒಂದು ವ್ಯವಸ್ಥೆ ಇದೆ. ಈ ಕಾರಣಕ್ಕಾಗಿ ಒಂದು ಪ್ರಮುಖವಾಗಿ ರಸ್ತೆ ಬೇಕು ಎನ್ನುವಂತ ಒಂದು ಬೇಡಿಕೆ. ಪುತ್ತೂರಿಂದ ಎಷ್ಟು ದೂರ ಇದೆ ಅಜಿತ್ ನಿರೋಳ್ಯ ಕಾಲೋನಿ? ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪುತ್ತೂರು ಹತ್ತಿರದಲ್ಲಿ ಪಾಣಾಜೆ ಮತ್ತು ಆರ್ಲಪಾದ ಎನ್ನುವಂತಹ ಕೆಲವು ಸಣ್ಣ ಪೇಟೆಗಳಿದೆ. ಪ್ರಮುಖ ಅಗತ್ಯಗಳಿಗಾಗಿ ಅವರು ಇದೇ ಒಂದು ಪೇಟೆಯನ್ನು ಅವರು ಅವಲಂಬಿಸ್ತಾ ಇದ್ದಾರೆ. ಮತ್ತು ಎಲ್ಲ ಶಾಲೆ ಮತ್ತು ಅಂಗನವಾಡಿಗಳು ಕೂಡ ಇದೇ ಪರಿಸರದಲ್ಲಿ ಇರುವ ಕಾರಣಕ್ಕಾಗಿ ಅವರಿಗೆ ಈ ಒಂದು ರಸ್ತೆ ಸುಮಾರು 50ರಿಂದ 60 ಜನಸಂಖ್ಯೆಯ ಈ ಒಂದು ಪ್ರದೇಶವಾಗಿದೆ. ಮತ್ತು ಗುಡ್ಡಗಾಡಿನಿಂದ ಕೂಡಿದಂತಹ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ರಸ್ತೆ ನಿರ್ಮಾಣ ಕೂಡ ಕೊಂಚ ಕಷ್ಟ ಸಾಧ್ಯವಾಗಿದೆ. ಈ ಕಾರಣಕ್ಕಾಗಿ ಗ್ರಾಮ ಪಂಚಾಯತ್ಗೆ ಅಧಿಕ ಹಣ ಬೇಕಾಗಿರುವ ಕಾರಣಕ್ಕಾಗಿ ಗ್ರಾಮ ಪಂಚಾಯತ್ ಕೂಡ ಇದೀಗ ಈ ಒಂದು ರಸ್ತೆ ನಿರ್ಮಾಣಕ್ಕೆ ಹಿಂದೇಟು ಹಾಕ್ತಾ ಇದೆ. ಜಸ್ಟ್ ಅವ್ರು ಕೇಳ್ತಿರೋದು 2 ಕಿಲೋಮೀಟರ್ ನಮಗೆ ರಸ್ತೆ ಮಾಡ್ಕೊಡಿ ಅಂತಲ್ವಾ? ಹೌದು, ಖಂಡಿತ. ಆದ್ರೆ ಈ ಒಂದು ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ ಹಲವು ಬೇಡಿಕೆಗಳನ್ನು ಮತ್ತು ಮನವಿಗಳನ್ನು ಈ ಗ್ರಾಮಸ್ಥರು ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯ ಸ್ಪಂದನೆ ಈವರೆಗೆ ಸಿಕ್ಕಿಲ್ಲ. ಈ ಕಾರಣಕ್ಕಾಗಿ ಸಂಪರ್ಕ ಮಾಡಕ್ಕೆ ಟ್ರೈ ಮಾಡಿದ್ರಾ ನೀವು? ಖಂಡಿತವಾಗಿಯೂ ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಗ್ರಾಮಸ್ಥರೇ ಶಾಸಕರನ್ನು ಭೇಟಿಯಾಗಿ ಒಂದು ರಸ್ತೆ ನಿರ್ಮಾಣಕ್ಕಾಗಿ ಮನವಿ ಮಾಡಿದ್ರು. ತಕ್ಷಣವೇ ಸ್ಪಂದಿಸಿದಂತಹ ಶಾಸಕರು ರಸ್ತೆ ನಿರ್ಮಾಣ ಮಾಡುವಂತ ಭರವಸೆ ನೀಡಿದ್ರು. ಆದ್ರೆ ಈ ತನಕ ಆ ಭರವಸೆ ಈಡೇರಿಸಿಲ್ಲ ಎನ್ನುವಂತಹ ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಬೇಸಿಕ್ ಫೆಸಿಲಿಟಿ ಪೈಕಿ ರಸ್ತೆ ಕೂಡ ಒಂದು. ಸುದ್ದಿಯನ್ನ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಅಜಿತ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ನಿರೋಳ್ಯ ಕಾಲೋನಿಯ ದುಸ್ಥಿತಿಯ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ, ಫಾಲೋ ಅಪ್ ಮಾಡ್ತೀವಿ. ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋ ಅಪ್ ಅನ್ನ News 18 ಮಾಡುತ್ತೆ. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.